ಕೋಟಿ ಮೌಲ್ಯದ ಗೋಲ್ಡ್ ಸ್ಮಗ್ಲಿಂಗ್ ಮಾಡುವಂತ ಪ್ರಯತ್ನ ನಡೆದಿದೆ. ಇದು ರಾಜ್ಯದ ಇತಿಹಾಸದಲ್ಲಿ ಅತಿ ದೊಡ್ಡ ಆಪರೇಷನ್. ಇದರಲ್ಲಿ ನಟಿ ರನ್ಯಾ ರಾವ್ ಅನ್ನು ಬಂಧಿಸಿದ್ದಾರೆ ಡಿಆರ್ಐ ಅಧಿಕಾರಿಗಳು. ಮೊದಲ ಬಾರಿಗೆ ಐಪಿಎಸ್ ಅಧಿಕಾರಿ ಮಗಳ ಬಂಧನವಾಗಿದೆ. 14.8 ಕೆಜಿ ಚಿನ್ನವನ್ನ ಸಾಗಿಸ್ತಾ ಇದ್ದಂತ ನಟಿ ರನ್ಯಾ ರಾವ್ ಬಂಧನವಾಗಿದೆ. ದುಬೈನಿಂದ ಬೆಂಗಳೂರಿಗೆ ಬರ್ತಿದ್ರು. ಬಂದಾಗ ನಟಿಯನ್ನ ಲಾಕ್ ಮಾಡಿದ್ದಾರೆ ಡಿಆರ್ಐ ಅಧಿಕಾರಿಗಳು. ನಿನ್ನೆ ಮಧ್ಯರಾತ್ರಿ ನಟಿಯನ್ನ ಬಂಧಿಸಿದ್ದಾರೆ ದೆಹಲಿ ಅಧಿಕಾರಿಗಳು. 12 ಕೋಟಿ ಮೌಲ್ಯದ ಗೋಲ್ಡ್ ಸ್ಮಗ್ಲಿಂಗ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಈ ನಟಿ. ಈಗ ಸಿಕ್ಕಾಕೊಂಡಿದ್ದಾರೆ. ಇದು ರಾಜ್ಯದ ಇತಿಹಾಸದಲ್ಲಿ ನಡೆದಿರುವಂತಹ ಅತಿ ದೊಡ್ಡ ಆಪರೇಷನ್. ನಟಿ ರನ್ಯಾ ರಾವ್ ಅನ್ನ ಡಿಆರ್ಐ ಅಧಿಕಾರಿಗಳು ಬಂಧಿಸಿದ್ದಾರೆ. ಒಬ್ಬ ಐಪಿಎಸ್ ಅಧಿಕಾರಿಯ ಮಗಳಿವರು 14.8 ಕೆಜಿ ಚಿನ್ನವನ್ನ ಸಾಗಿಸ್ತಾ ಇದ್ರು ನಟಿ ರನ್ಯಾ ರಾವ್. ಇವರು ದುಬೈನಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತಾ ಇದ್ರು. ಬೆಂಗಳೂರಿಗೆ ಬಂದಾಗ ನಟಿ ಲಾಕ್ ಆಗಿದ್ದಾರೆ. ಇವೆಲ್ಲವೂ ಕೂಡ ನಡೆದಿರೋದು ನಿನ್ನೆ ಮಧ್ಯರಾತ್ರಿ ನಟಿ ರನ್ಯಾ ರಾವ್ ಅನ್ನ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಯತ್ನ ನಡೆಸಿರುವಂತಹ ಹಿನ್ನೆಲೆ ಇದು ಅತಿ ದೊಡ್ಡ ಆಪರೇಷನ್. ಜೊತೆಗೆ ಒಬ್ಬ ಅಧಿಕಾರಿಯ ಮಗಳಿವರು ಆ ರೀತಿಯಾಗಿ ತನ್ನ ಚೆಕಪ್ ಗಳನ್ನ ಸರಿಯಾಗಿ ಮಾಡೋದಿಲ್ಲ, ತಪಾಸಣೆ ಸರಿಯಾಗಿ ಮಾಡೋದಿಲ್ಲ, ಹಾಗೆ ಬಿಡ್ತಾರೆ ಅನ್ನುವಂಥ ಧೈರ್ಯನೋ ಅಥವಾ ಈ ಹಿಂದೆ ಏನಾದರೂ ಇಂಥದ್ದೇ ಸ್ಮಗ್ಲಿಂಗ್ಗಳನ್ನ ಮಾಡಿರ್ಬೋದಾ, ಇವೆಲ್ಲವೂ ಕೂಡ ತನಿಖೆ ಹಂತದಲ್ಲಿ ಗೊತ್ತಾಗಬೇಕಿದೆ. ಇದೀಗ ಅನುಮಾನಕ್ಕೆ ಒಳಗಾದಂತ ನಟಿ ಇದೀಗ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಆಕೆಯನ್ನ. ಅನೇಕ ಬಾರಿ ದುಬೈಗೆ ಹೋಗಿ ಬರ್ತಾ ಇದ್ರು ರನ್ಯಾ ರಾವ್ ಅನ್ನೋದು ಗೊತ್ತಾಗ್ತಾ ಇದೆ. ಈ ನಡುವೆ ಅಧಿಕಾರಿಗಳಿಗೆ ಡೌಟ್ ಆಗಿದೆ. ನಾನು ಡಿಜಿ ಮಗಳು ಅಂತ ರನ್ಯಾ ರಾವ್ ಹೇಳ್ತಾ ಇದ್ರು. ಹೀಗಾಗಿ ಪೊಲೀಸ್ ಅಧಿಕಾರಿಗಳು ಚೆಕ್ ಮಾಡ್ತಿರ್ಲಿಲ್ಲ. ದೇವನಹಳ್ಳಿಯಲ್ಲಿ ಅಧಿಕಾರಿಗಳು ಚೆಕ್ ಮಾಡ್ತಾನೆ ಇರಲಿಲ್ಲ. ದುಬೈಗೆ ಹೋಗಿ ಬರ್ತಿದ್ರಿಂದ ಅನುಮಾನ ಹುಟ್ಟುತ್ತೆ. ಡಿಆರ್ಐ ಅಧಿಕಾರಿಗಳು ಅನುಮಾನ ವ್ಯಕ್ತಪಡಿಸ್ತಾರೆ ರನ್ಯಾ ರಾವ್ ಬಗ್ಗೆ. ಅನುಮಾನದಿಂದ ನಟಿ ಹಿಂದೆ ಬಿದ್ದಿದ್ರು ಡಿಆರ್ಐ ಅಧಿಕಾರಿಗಳು. ಏನ್ ಮಾಡ್ತಾರೆ, ಯಾಕೀಗೆ ಫ್ರೀಕ್ವೆಂಟ್ ಆಗಿ ದುಬೈಗೆ ಹೋಗಿ ಬರ್ತಾ ಇದ್ದಾರೆ, ಇವೆಲ್ಲವನ್ನೂ ಕೂಡ ಗಮನಿಸಿದ್ದಾರೆ. ನಿನ್ನೆ ರಾತ್ರಿ ರನ್ಯಾ ರಾವ್ ಉಡುಪಿಯಲ್ಲಿ 14.8 ಕೆಜಿ ಚಿನ್ನದ ಜೊತೆ ಸಿಕ್ಕಾಕೊಳ್ತಾರೆ. ಅನೇಕ ಬಾರಿ ಚಿನ್ನ ಸಾಗಣೆ ಮಾಡಿರೋ ಬಗ್ಗೆ ಅನುಮಾನ ಕೂಡ ಇದೆ. ಇದು ತನಿಖೆ ಹಂತದಲ್ಲಿ ಗೊತ್ತಾಗುತ್ತೆ. ಇಷ್ಟು ರಾಜಾರೋಷವಾಗಿ ತಾನೊಬ್ಬ ಅಧಿಕಾರಿಯ ಮಗಳಂತ ಹೇಳಿಕೊಂಡು ಸರಿಯಾದ ತಪಾಸಣೆಗೂ ಕೂಡ ಒಳಪಡದೇನೆ ಇವರು ಚಿನ್ನವನ್ನ ಸ್ಮಗ್ಲಿಂಗ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಈ ಹಿಂದೆನೂ ಕೂಡ ಈ ರೀತಿಯಾಗಿ ಮಾಡಿರ್ಬೋದು ಅನ್ನುವಂಥ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಫ್ರೀಕ್ವೆಂಟ್ ಆಗಿ ದುಬೈಗೆ ಹೋಗ್ತಾ ಇದ್ರು. ಇದರಿಂದಾಗಿನೇ ಅನುಮಾನ ಹುಟ್ಟುಕೊಳ್ಳುತ್ತೆ ಅಧಿಕಾರಿಗಳಿಗೆ. ತಾನು ಡಿಜಿ ಮಗಳು ಅಂತ ಹೇಳ್ತಾ ಇದ್ರು ರನ್ಯಾ ರಾವ್. ಹೀಗಾಗಿ ಪೊಲೀಸ್ ಅಧಿಕಾರಿಗಳು ಚೆಕ್ ಮಾಡ್ತಿರ್ಲಿಲ್ಲ ಡಿಜಿ ಮಗಳು ಅಂತ. ದೇವನಹಳ್ಳಿಯಲ್ಲಿ ಅಧಿಕಾರಿಗಳು ಚೆಕ್ ಮಾಡ್ತಿರ್ಲಿಲ್ಲ. ಹೀಗಾಗಿ ಆರಾಮಾಗಿ ಸ್ಮಗ್ಲಿಂಗ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇನ್ನು ಚಿನ್ನವನ್ನ ಹೇಗ್ ಸಾಗಿಸ್ತಾ ಇದ್ರು ಇವರು, ಇಷ್ಟು ರಾಜಾರೋಷವಾಗಿ ಹೇಗ್ ಸಾಗಿಸೋದಕ್ಕೆ ಸಾಧ್ಯ? ಯಾರಿಗೂ ಅನುಮಾನ ಬರದೇ ಇರೋ ರೀತಿಯಾಗಿ ಚಿನ್ನವನ್ನ ಧರಿಸ್ತಿದ್ರಂತೆ ಈ ನಟಿ. ಮೈ ಮೇಲೆ ಚಿನ್ನ ಹಾಕೊಂಡು ಬರ್ತಾ ಇದ್ರು ರನ್ಯಾ ರಾವ್. ಹೊರಗಡೆ ಬರ್ತಾ ಇದ್ದಂತೆ ಪೊಲೀಸರಿಗೆ ಕರೆ ಮಾಡ್ತಾ ಇದ್ರು. ಪೊಲೀಸರೇ ನಟಿ ರನ್ಯಾ ರಾವ್ ಅನ್ನ ಕರ್ಕೊಂಡು ಹೋಗ್ತಾ ಇದ್ರು. ನಟಿ ರನ್ಯಾ ರಾವ್ ಅನ್ನ ಪೊಲೀಸರೇ ರಕ್ಷಣೆ ಮಾಡ್ತಾ ಇದ್ರ, ಹೀಗೂ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಬೆಂಗಳೂರು ಅಧಿಕಾರಿಗಳ ಮೇಲೆ ಇದೀಗ ಡಿಆರ್ಐ ಅಧಿಕಾರಿಗಳು ಡೌಟ್ ಪಡ್ತಾ ಇದ್ದಾರೆ. ಇಷ್ಟೊಂದು ಚಿನ್ನವನ್ನ ಸ್ಮಗ್ಲಿಂಗ್ ಮಾಡ್ತಾ ಇದ್ದಾರೆ, ಕೋಟ್ಯಾಂತರ ರೂಪಾಯಿ ಮೌಲ್ಯದ್ದು ಅಂತ ಹೇಳಿದ್ರೆ ಯಾಕೆ ಪೊಲೀಸ್ ಅಧಿಕಾರಿಗಳು ಸರಿಯಾಗಿ ತಪಾಸಣೆ ಮಾಡಿಲ್ಲ? ಡಿಆರ್ಐ ಅಧಿಕಾರಿಗಳಿಗೆ ಬಂದಿರುವಂತಹ ಅನುಮಾನ ದೇವನಹಳ್ಳಿ ಪೊಲೀಸರಿಗೆ ಯಾಕೆ ಬಂದಿಲ್ಲ, ಅವ್ರು ಯಾಕೆ ಹಾಗೆ ಬಿಡ್ತಾ ಇದ್ರು ಅನ್ನುವಂಥ ಅನುಮಾನ ಡಿಆರ್ಐ ಅಧಿಕಾರಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿಂದೆನೂ ಕೂಡ ಹೀಗೆ ಮಾಡಿರಬಹುದಾ ಅನ್ನುವಂಥ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಆಕೆ ಆ ಎಲ್ಲಾ ಚಿನ್ನವನ್ನ ಧರಿಸಿನೇ ಸ್ಮಗ್ಲಿಂಗ್ ಮಾಡ್ತಾ ಇದ್ರು ಅನ್ನೋದು ವಿಶೇಷ. ಈ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಕಿರಣ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಡಿಆರ್ಐ ಅಧಿಕಾರಿಗಳು ಅನುಮಾನ ವ್ಯಕ್ತಪಡಿಸ್ತಾರೆ, ಅವರು ಫ್ರೀಕ್ವೆಂಟ್ ಆಗಿ ದುಬೈಗೆ ಹೋಗಿ ಬರ್ತಾ ಇರೋದು ಎಲ್ಲವನ್ನೂ ಕೂಡ ಗಮನಿಸ್ತಾರೆ ಅಂತ ಹೇಳಿದ್ರೆ ಈ ಪೊಲೀಸ್ ಅಧಿಕಾರಿಗಳಿಗೆ ಯಾಕೆ ಅನುಮಾನ ಬಂದಿಲ್ಲ? ಅವರೇ ಏನಾದ್ರೂ ಇದಕ್ಕೆ ಕೈ ಜೋಡಿಸಿದ್ರ? ಇವೆಲ್ಲ ಮೇಲ್ನೋಟಕ್ಕೆ ಕಂಡು ಬರುವಂತ ಅನುಮಾನ ಅಲ್ವಾ ಕಿರಣ್?
ಚೈತ್ರ, ಮುಖ್ಯವಾಗಿ ಕರ್ನಾಟಕದ ಇತಿಹಾಸದಲ್ಲಿ ಅತಿ ದೊಡ್ಡ ಸ್ಮಗ್ಲಿಂಗ್ ಮಾಡ್ತಾ ಇದ್ದ ಚಿನ್ನವನ್ನು ಇದೀಗ DRI ಅಂದರೆ ಡೈರೆಕ್ಟರ್ ರೆವಿನ್ಯೂ ಇಂಟೆಲಿಜೆನ್ಸ್ ಅವರು ಅಂದರೆ ಕಸ್ಟಮ್ನ ಒಂದು ಭಾಗವಾಗಿರುವಂಥ ಈ ಅಧಿಕಾರಿಗಳು ಇದೀಗ ಸೀಸ್ ಮಾಡಿದ್ದಾರೆ. ರಣ್ಯಾರಾವ್ ದುಬೈಯಿಂದ ಬೆಂಗಳೂರಿಗೆ ಬರಬೇಕಾದ್ರೆ ಆಕೆಯನ್ನು ಮಧ್ಯರಾತ್ರಿ ಆಕೆ ಏನು ಎಮಿರೇಟ್ಸ್ ಫ್ಲೈಟಲ್ಲಿ ಬರ್ತಾರಲ್ಲ ಆಕೆಯನ್ನು ಅಲ್ಲಿ ಕಸ್ಟಮ್ ಅಧಿಕಾರಿಗಳು ಅಲ್ಲಿ ತಡೀತಾರೆ. ಡೆಲ್ಲಿ ಯಾಕೆಂತಂದರೆ ಪ್ರತಿ ಬಾರಿನೂ ಕೂಡ ಅವರು ಫ್ರೀಕ್ವೆಂಟಾಗಿ ಹೋಗಿ ಬರೋದು ಜಾಸ್ತಿ ಇರುತ್ತೆ, ಮಾನಿಟರ್ ಮಾಡ್ತಾ ಇರ್ತಾರೆ. ಇಲ್ಲೆಲ್ಲೋ ಲೋಕಲ್ ಪೊಲೀಸರು ಇರ್ಬೋದು, ಜೊತೆಗೆ ಮುಖ್ಯವಾಗಿ ಕಸ್ಟಮ್ಸ್ ಅಧಿಕಾರಿಗಳು ಆಕೆಯನ್ನು ಸರಿಯಾಗಿ ತಪಾಸಣೆ ಮಾಡ್ತಾ ಇದ್ದೋ ಇಲ್ವೋ ಅನ್ನೋದು ಅನುಮಾನ ಕೂಡ ಅವ್ರಿಗೆ ವ್ಯಕ್ತ ಆಯ್ತು. ಯಾಕೆಂದರೆ ಫ್ರೀಕ್ವೆಂಟಾಗಿ ಆಕೆ ಹೋಗ್ತಾ ಇದ್ದು ಸ್ಮಗ್ಲಿಂಗ್ ಮಾಡ್ತಾರೆ ಅಂತ ಇನ್ಫಾರ್ಮೇಷನ್ನು ಡೆಲ್ಲಿಯಲ್ಲಿ ಇರುವಂಥ ಡೈರೆಕ್ಟರ್ ರೆವಿನ್ಯೂ ಇಂಟೆಲಿಜೆನ್ಸ್ ಅವರಿಗೆ ಮಾಹಿತಿ ಇತ್ತು. ಹಾಗಾಗಿ ಅಧಿಕಾರಿಗಳು ನಿನ್ನೆ ಆಕೆ ದುಬೈಯಿಂದ ಟೇಕ್ ಆಫ್ ಆದ ತಕ್ಷಣ ಇಮಿಡಿಯೇಟಾಗಿ 4 ಜನ ಅಧಿಕಾರಿಗಳು ಡೆಲ್ಲಿಯಿಂದ ಡೈರೆಕ್ಟರ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಅಧಿಕಾರಿಗಳು ದೆಹಲಿಯಿಂದ ಬೆಂಗಳೂರಿಗೆ ಬಂದು ವೆಯ್ಟ್ ಮಾಡ್ತಾ ಇರ್ತಾರೆ. ಏನು ದುಬೈಯಿಂದ ಡೈರೆಕ್ಟಾಗಿ ಬಂದಂಥ ಫ್ಲೈಟು ಇಲ್ಲಿ ಎಮಿರೇಟ್ಸ್ ಫ್ಲೈಟು ಬೆಂಗಳೂರಿಗೆ ಏನು ಏರ್ಪೋರ್ಟಿಗೆ ಬಂದ ತಕ್ಷಣ ಆಕೆಯನ್ನು ರೆಗ್ಯುಲರ್ಗೆ ಅಂದರೆ ಆಕೆ ಒಳಗಡೆ ಬರ್ತಾ ಇದ್ದಾನೆ ಅಂತ ಮುಂಚೆನೇ ಇನ್ಫಾರ್ಮ್ ಕೊಟ್ಟಿರ್ತಾರೆ ಲೋಕಲ್ ಪೊಲೀಸರಿಗೆ ಅಥವಾ DG ಮಗಳಾಗಿರೋದ್ರಿಂದ ಅವ್ರಿಗೆ ಅಲ್ಲಿಂದ ಸೀದಾ ಕರ್ಕೊಂಡ್ಬಂದು ಕಾರಲ್ಲಿ ಬಿಡುವಂಥದ್ದು, ಅಥವಾ ಕಸ್ಟಮ್ಸ್ನ ಅಲ್ಲೇ ಅಧಿಕಾರಿಗಳು ಯಾರೋ ಇವ್ರ ಜೊತೆ ಟೈಪ್ ಮಾಡ್ಕೊಂಡು ಅಂದರೆ ಅವ್ರಿಗೂ ಕೂಡ ಏನಾರು ಗೊತ್ತಿತ್ತು ಅಥವಾ ಅದಕ್ಕೆ ಸಂಬಂಧಪಟ್ಟ ಸಪೋರ್ಟ್ ಮಾಡ್ತಾ ಇದ್ರು, ಅಥವಾ DG ಮಗಳು ಅಂತ ಅವರು ಕೂಡ ಯಾವುದೇ ರೀತಿಯ ಸಪೋರ್ಟ್ ಮಾಡ್ತಾನೆ ಇದೆಲ್ಲವೂ ಕೂಡ ಅನುಮಾನ ಆಯಿತು. ಹಾಗಾಗಿ ದೆಹಲಿಯಿಂದ ಬಂದಂಥ ಅಧಿಕಾರಿಗಳು ಅಲ್ಲಿ ಕೂತು ಅವ್ರು ಆಕೆ ಬಂದ ತಕ್ಷಣ ಕಂಪ್ಲೀಟಾಗಿ ವೆರಿಫೈ ಮಾಡಿದ ತಕ್ಷಣ ಇದೀಗ 14.8 kg ಚಿನ್ನ ಇದೀಗ ರಿಕವರಿ ಆಗಿದೆ. ಮುಖ್ಯವಾಗಿ ಕೆಲವೊಂದಷ್ಟು ಚಿನ್ನವನ್ನು ಆಕೆ ಮೈ ಮೇಲೆ ಧರಿಸ್ಕೊಂಡಿದ್ರೆ, ಕೆಲವೊಂದು ಆಕೆ ಬಟ್ಟೆ ಒಳಗಡೆ ಒಂದು ಬಚ್ಚಿಟ್ಕೊಂಡು ಆಕೆ ಬಂದಿರುವಂಥದ್ದು ಕಂಡು ಬಂದಿದೆ. ಯಾಕೆಂದರೆ ಬ್ಯಾಗೇಜಲ್ಲಿ ಹಾಕಿದ್ರೆ ಅಲ್ಲಿ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ, ಆಮೇಲೆ ಜೊತೆಗೆ ಆಕೆಯನ್ನು ಯಾರೂ ಕೂಡ ತಪಾಸಣೆ ಮಾಡಲ್ಲ ಅನ್ನೋ ಒಂದು ಅಡ್ವಾಂಟೇಜ್ ತೊಗೊಂಡು ಆಕೆ ಈ ರೀತಿ ಮಾಡ್ತಾ ಇದ್ದಂತೆ ಇದೀಗ DRI ಅಧಿಕಾರಿಗಳು ಆಕೆಯನ್ನು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ರೀಸೆಂಟಾಗಿ ಲಾಸ್ಟ್ ಒಂದು 15 ಡೇಸಲ್ಲಿ ಸುಮಾರು 4-5 ಬಾರಿ ಆಕೆ ದುಬೈಗೆ ಹೋಗಿ ಬಂದಿರುವಂಥದ್ದು ಕಂಡು ಬರ್ತಾ ಇದೆ. ಇದೀಗ ಇನ್ನು ಉಳಿದಂತೆ ಇನ್ನು ಈ ಎಷ್ಟು ಬಾರಿ ಬಂದಿದ್ವು, ಏನು ಬಂದಾಗ ತಪಾಸಣೆ ಅಂತೂ ಎಲ್ಲವನ್ನೂ ಕೂಡ ಆ್ಯಂಗಲಲ್ಲಿ ಇದೀಗ ಅಧಿಕಾರಿಗಳು ನೋಡ್ತಾರೆ. ನಂತರ ಲೋಕಲ್ ಪೊಲೀಸರಿಗೆ ಹ್ಯಾಂಡರ್ ಮಾಡಿ ನಂತರ ಆಕೆಯನ್ನು ಇಲ್ಲಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಈಗ ಬಂದಿರುವಂಥದ್ದು ಈ ಗೋಲ್ಡ್ಗೆ ರೆಸಿಪ್ಟ್ ಇದೆಯಾ, ಅದಕ್ಕೆ ಸಂಬಂಧಪಟ್ಟಂಗೆ ತೊಗೊಬಂದು ಅಲ್ಲಿ ಚೆಕಪ್ ಆಗಲಿಲ್ವಾ, ದುಬೈ ಏರ್ಪೋರ್ಟಲ್ಲಿ ಚೆಕಪ್ ಆಗಲಿಲ್ಲ, ಇಲ್ಲಿ ಎಲ್ಲವನ್ನೂ ಕೂಡ ಈಗ ಅಧಿಕಾರಿಗಳು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಕಿರಣ್, ಇಲ್ಲಿ ಇದೇ ಸ್ಮಗ್ಲಿಂಗ್ ಸಂಬಂಧಪಟ್ಟ ಹಾಗೆ ತಪಾಸಣೆಗೆ ನಿಂತಿರುವಂತ ಅಧಿಕಾರಿಗಳು ಅವರೆಲ್ಲರ ಎನ್ಕ್ವೈರಿಯನ್ನ ಮಾಡಬೇಕಾಗಿ ಬರುತ್ತಾ? ಯಾಕೆಂತ ಹೇಳಿದ್ರೆ ಕೆಜಿ ಗಟ್ಟಲೆ ಚಿನ್ನವನ್ನ ಧರಿಸಿರೋದು ಮಾತ್ರ ಅಲ್ಲ, ಅವರು ಕ್ಯಾರಿ ಕೂಡ ಮಾಡ್ತಾ ಇದ್ರು ಅಂತ, ಅಲ್ಲೆಲ್ಲರೂ ಕೂಡ ತಪ್ಪಿತಸ್ಥರಾಗಿ ಕಾಣೋದಿಲ್ವಾ ಅಂತ ಏರ್ಪೋರ್ಟ್ ಆಗಿರೋದ್ರಿಂದ? ಅಲ್ಲ, ಈಗ ಇಲ್ಲಿ ಲೋಕಲ್ ಪೊಲೀಸ್ ಅವ್ರಿಗೆ ಇತ್ತಿನ ಒಂದು ಮಾತು ಇರೋದಿಲ್ಲ. ಯಾಕೆಂದರೆ ಏರ್ಪೋರ್ಟ್ ಒಳಗಡೆ ಆಕೆಯನ್ನು ಬರುವಂಥದ್ದು ಅಲ್ಲೇ ಕಸ್ಟಮ್ಸ್ ಇರುತ್ತೆ, ಅಲ್ಲೇ ಸಂಬಂಧಪಟ್ಟಂಥ ಅದು ಮುಗಿಸ್ಕೊಂಡು ಹೊರಗಡೆ ಬಂದ ತಕ್ಷಣ ಆಕೆಯನ್ನು ಕಾರ್ ಹತ್ರ ಕರ್ಕೊಂಡು ಹೋಗೋದು ಲೋಕಲ್ ಪೊಲೀಸ್ ಮಾಡ್ತಾರೆ. ಹಾಗಾಗಿ ಲೋಕಲ್ ಪೊಲೀಸರು ಯಾವುದೇ ರೀತಿಯ ತಪಾಸಣೆ ಮಾಡುವಂಥದ್ದು ಅಂದರೆ ಇಲ್ಲೇ ಕೆಲವೊಂದು ಅಡ್ವಾಂಟೇಜ್ ಅಂದರೆ DG ಮಗಳಾಗಿರೋದ್ರಿಂದ ಕೆಲವೊಂದು ಪ್ರಭಾವ ಕಸ್ಟಮ್ಸ್ ಅಧಿಕಾರಿಗಳ ಮೇಲೂ ಕೂಡ ಆಕೆ ಬೀರಿರ್ಬೋದು. ಜೊತೆಗೆ ಅವರು ಕೂಡ ಹೆಚ್ಚಿನ ಒಂದು ಚೆಕ್ ಮಾಡ್ತಾ ಇರಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಇಲ್ಲಿಂದ ಲೋಕಲ್ ಪೊಲೀಸೇ ಕರ್ಕೊಂಡು ಹೋಗಿ ಸ್ಟ್ರೈಟ್ ಅವೇ ಮಾಡಿ ಅಲ್ಲಿ ಸ್ಕ್ಯಾನಿಂಗನ್ನು ಮಾಡುವಂಥದ್ದು ಬಹುಶಃ ಅಲ್ಲಿ ಅವಾಯ್ಡ್ ಮಾಡಿರ್ಬೋದು. ಈ ರೀತಿ ಅಂದರೆ ಇಲ್ಲಿಯ ಲೋಕಲ್ ಪೊಲೀಸ್ ಅವ್ರಿಗಿಂತ ಮುಖ್ಯವಾಗಿ ಕಸ್ಟಮ್ ಅಧಿಕಾರಿಗಳು ಮಾಡುವಂಥ ಕೆಲಸ ಅದು. ಅಲ್ಲಿ ಅವರು ಮಾಡಬೇಕಾಗಿದ್ದು ಮುಖ್ಯವಾಗಿ ಅವರು ತಪಾಸಣೆ ಮಾಡಬೇಕಾಗಿತ್ತು ಪ್ರತಿ ಬಾರಿ ಕೂಡ ಎಲ್ಲವನ್ನೂ ಕೂಡ. ಯಾಕೆಂದರೆ ಫ್ಲೈಟಿಂದ ಇಳಿದ ತಕ್ಷಣ ಫಸ್ಟ್ ಅಲ್ಲಿಂದ ಗೇಟಿಗೆ ಒಳಗಡೆ ಬರೋ ಅಷ್ಟೊತ್ತಿಗೆ ಫಸ್ಟ್ ಅಲ್ಲಿ ಚೆಕ್ ಮಾಡಬೇಕಾಯ್ತು. ಅಲ್ಲಿ ಈ ರೀತಿ ಎಷ್ಟು ಬಾರಿ ಬಂದಿದ್ದು, ಎಷ್ಟು ಸರಿ ಬಂದಿದ್ದು ಇದು. ಏಕೆಂದರೆ ಡೆಲ್ಲಿ ಅವ್ರಿಗೆ ಕೂಡ ಡೆಲ್ಲಿಲಿದ್ದಂಥ ಇಲ್ಲಿಯ ಇದ್ದಂಥ ಡೈರೆಕ್ಟರ್ ರೆವಿನ್ಯೂ ಇಂಟೆಲಿಜೆನ್ಸ್ ಅವ್ರಿಗೆ ಇನ್ಫಾರ್ಮೇಷನ್ ಇತ್ತೋ ಇಲ್ವೋ ಅದನ್ನು ಕೂಡ ಕೊಡಬೇಕು. ಯಾಕೆಂದರೆ ಬೆಂಗಳೂರಿನಲ್ಲೂ ಕೂಡ ಅದ್ರಾಗ ಒಂದು ಯೂನಿಟ್ ಇದೆ, ಬೆಂಗಳೂರಿನಲ್ಲೂ ಕೂಡ. ಇನ್ನು ಇರುವಂಥ ದೆಹಲಿಯಿಂದ ಬಂದ ಅಧಿಕಾರಿಗಳು ಇದನ್ನ ಇನ್ಫಾರ್ಮೇಶನ್ ಮೇಲೆ ಅವರು ಬಂದು ಇದೀಗ ಈ ಒಂದು ಪ್ರಕರಣವನ್ನು ಬೆಳಕಿಗೆ ತಂದಿದ್ದಾರೆ. ಓಕೆ ಕಿರಣ್, ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. IPS ಅಧಿಕಾರಿಯ ಮಲಮಗಳು ಅನ್ನೋದು ಗೊತ್ತಾಗ್ತಾ ಇದೆ. 2ನೇ ಹೆಂಡತಿಯ 1ನೇ ಪತಿಯ ಮಗಳಿವರು ರನ್ಯಾ ಅಂತ. ಉಡುಪಿನಲ್ಲಿ ಚಿನ್ನದ ಬಿಲ್ಲೆಯನ್ನ ಇಟ್ಕೊಂಡು ಬಂದಿದ್ರಿ ಇವರು. ಬಿಸ್ನೆಸ್ ಪರ್ಪಸ್ಗೆ ದುಬೈಗೆ ಹೋಗ್ತೀನಿ ಅಂತ ಹೇಳ್ಕೊಂಡಿದ್ರು. ಆದ್ರೆ ದೆಹಲಿ DRI ಟೀಮ್ಗೆ ರನ್ಯಾ ಸ್ಮಗ್ಲಿಂಗ್ ಬಗ್ಗೆ ಮಾಹಿತಿ ಇತ್ತು, ಅನುಮಾನ ಕೂಡ ಇತ್ತು. ಹೀಗಾಗಿ ನಿನ್ನೆ 2 ಗಂಟೆಗೆ ಮೊದಲೇ ಅಧಿಕಾರಿಗಳು ಬಂದಿದ್ರು. ದುಬೈನ ಎಮಿರೇಟ್ಸ್ ಫ್ಲೈಟ್ನಲ್ಲಿ KIADBಗೆ ರನ್ಯಾ ಬಂದಿದ್ರು. ನಿನ್ನೆ ಸಂಜೆ 7:30 ಸುಮಾರಿಗೆ KIABಗೆ ಆ ಒಂದು ಸ್ಥಳದಲ್ಲಿ ವಶಕ್ಕೆ ಪಡಿತಾರೆ ರನ್ಯಾರನ್ನ. ಇದು IPS ಅಧಿಕಾರಿಯ ಮಲಮಗಳು ಅನ್ನೋದಾಗಿ ಗೊತ್ತಾಗ್ತಾ ಇದೆ. 2ನೇ ಹೆಂಡತಿಯ ಮಗಳಿವರು ಅಂತ ನೋಡಿ. ಯಾವ ರೀತಿಯಾಗಿ ಇವರು KG ಗಟ್ಟಲೆ ಚಿನ್ನವನ್ನ ಸ್ಮಗ್ಲಿಂಗ್ ಮಾಡ್ತಾ ಇದ್ರು, ಫ್ರೀಕ್ವೆಂಟ್ ಆಗಿ ದುಬೈಗೆ ಹೋಗ್ತಾ ಇದ್ರು, ಅಲ್ಲಿಂದ ಚಿನ್ನವನ್ನ ತಗೊಂಡು ಬರ್ತಾ ಇದ್ರು, ಒಂದಷ್ಟು ಚಿನ್ನವನ್ನ ಇವರು ಧರಿಸ್ತಾ ಇದ್ರು, ಜೊತೆಗೆ ಮತ್ತೊಂದಷ್ಟನ್ನು ತಮ್ಮ ಉಡುಪಿನಲ್ಲಿ ಇರಿಸ್ಕೊಂಡು ಬರ್ತಾ ಇದ್ರು ಬಿಲ್ಲೆ ರೂಪದಲ್ಲಿ ಅಂತ.